ಯಾರು ಪೊಲೀಸ್ ಆಗ್ಬೇಕು, ಯಾರು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು, ಯಾರು ಎಸ್ ಡಿ ಆಗ್ಬೇಕಂದ್ರೆ ಇನ್ನ ಸರಿಯಾಗಿ ಡೈಲಿ ಓದ್ತೀರಿ. ಯಾವುದೇ ಎಕ್ಸಾಮ್ ಪಾಸ್ ಮಾಡ್ಬೋದು. ಎಸ್ ಡಿ ಆಗ್ಲಿ ಎಫ್ ಡಿ ಆಗ್ಲಿ ಇದು ದೊಡ್ಡ ಓದಂಗ್ ಓದಿರಂಗಿಲ್ಲ. ನೀವು ಏನ್ ಮಾಡ್ಬೇಕಾದ್ರೆ ಹುಟ್ಟಿಕೆಸೆ ಮಾಡ್ಲಾರ್ದು ಮಾಡ್ತಿದ್ರೆ ಅದಕ್ಕೆ ಅದನ್ನ ಆ ರೀತಿ ಮಾಡಕ್ ಹೋಗ್ಬಾರ್ದು. ಈಗಲ ನಾವು ಹುಷಾರಾಗ್ಲಿ, ನಾವೆಲ್ಲ ಫ್ರೀಯಾಗಿ ಪಾಠ ಮಾಡ್ತೀವಿ. ಪಾಪ ಲಾಲ್ ಸಾಬ್ ಈಗ ಬೇರೆ ಒಂದು ಕರ್ತವ್ಯದ ಮೇಲೆ ಗುಜರಾತ್ಗೆ ಏನು ಬರ್ತಾನೆ, ಇವತ್ತಿನ ನಾಳೆ ಬರ್ತಾನೆ, ಅಥವಾ ಸೈನ್ಸ್ ಹೇಳಿಕೊಡ್ತಾನೆ. ಬೇರೆ ಬೇರೆ ಕರ್ಸಮಂತ ನೀವು ನಿಮ್ಮ ಹತ್ರ ಯಾವುದೇ ಕಾರಣಕ್ಕೂ ವೀಕ್ನೆಸ್ ಆಗ್ಬಾರ್ದು. ನಿಮ್ ಹೃದಯ ಕನ್ಯೆ ಆಗ್ಬಾರ್ದು ಅಂತ ಭಾರಿ ಫಿಕ್ಸ್ ಇರ್ಬೇಕ. ಈ ಸಲ ಆಗೇ ಆಗ್ತೀನಿ ಅಂತ ಮನಸ್ಸಿನಾಗಿದ್ದಕ್ಕೆ ಸ್ಟಡಿ ಮಾಡ್ಬೇಕು. ಯಾವ ನಮ್ ಕೈಲಿ ಏನಾಗ್ತದ, ಇಂಗ್ಲಿಷ್ ಬರೋದಲ್ಲ, ಇಲ್ಲ ಮೆಂಟಲ್ ಎಬಿಲಿಟಿ ಬರವಲ್ವು, ಸೈನ್ಸ್ ಬರವಲ್ತು, ಈ ಟೈಪ್ ಅನ್ಬಾರ್ದು. ನಮ್ಗೆ ಏನ್ ಬರ್ತದ, ನಮ್ ಇಂಗ್ಲಿಷ್ ಸರಿಯಾಗಿ ಓದಕ್ ಬರ್ತದಲ್ಲ ಅಂತವ್ರೆ ಅಂತಲೇ ಸಬ್ ಇನ್ಸ್ಪೆಕ್ಟರ್ ಆಗಿವಿ. ನಿಮ್ಗೆ ಯಾಕೆ ಆಗಂಗಿಲ್ಲ? ಹೌದು, ಸರಿಯಾಗಿ ನೀವು ಓದ್ಕೆ ಕರೆಕ್ಟ್ ಆಗಿ ಬಡವರಾಗಿವಿ. ನಾವು ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸ್ ಮಾಡ್ಬಾರ್ದು. ನಮ್ಗೆ ಯಾಕೆ ಬೇಕಪ್ಪ ಇನ್ನೊಬ್ಬರ ಬಗ್ಗೆ, ಇವ್ರು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಯಾಕೆ ಬೇಕು? ಅವೆಲ್ಲ ನಮ್ಗ ಮಾತಾಡಕತ್ತೀವಿ ಅಂದ್ರೆ ನಮ್ಗೆ ಟೈಮ್ ಬಹಳಷ್ಟು ಐತೆ ಅಂತ ಅರ್ಥ. ನಮ್ಗೆ ಏನಿಲ್ಲ ಅಂತ ಫುಲ್ ಬಿಜಿ ಆಗ್ಬೇಕು. ನಾವು ಬಿಜಿ ಆಗ್ಬೇಕು, ಅರ್ಥ ಆಯ್ತಿಲ್ಲ ಅದು ಗೊತ್ತಿರ್ಲಿ.